ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣದ ಸ್ಫೋಟಕ ಸುದ್ದಿ. ಕಡೆಗೂ ಕಾಂಗ್ರೆಸ್ ಇಬ್ಬಾಗ ಬಿಹಾರ ರಿಸಲ್ಟ್ ಬಂದ ಮರುದಿನವೇ ಮೋದಿ ಬಹಳ ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ರು. ಕಾಂಗ್ರೆಸ್ ಅಂದರೆ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಸದ್ಯದಲ್ಲಿಯೇ ಸ್ಪ್ಲಿಟ್ ಆಗುತ್ತೆ. ಎರಡು ಭಯಂಕರ ಹೇಳಿಕೆಗಳು ಸಿಡಿದ್ವು. ಈಗ ಅದೇ ಆಗ್ತಿದೆಯಲ್ಲ. BJP ಏನು ಇಡ್ತಾ ಇದೆ ನೋಡಿ. ಮತ್ತೊಂದು ಕಡೆ ಕಾಂಗ್ರೆಸ್ನ ಒಳಗಡೆ ಆಗ್ತಿರುವ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, BJP ಈಗ ಪ್ರೆಸ್ ಮೀಟ್ ಮಾಡಿ ಕೆಲವು ವಿಚಾರಗಳನ್ನ ಇಡ್ತಿದೆ. ಶಹಜಾದ್ ಪೂನಾವಾಲಾ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. BJP ಹಲವು ನಾಯಕರು ಇದನ್ನು ಹೇಳ್ತಿದ್ದಾರೆ. ಮೋದಿ ಅವತ್ತು ಹೇಳಿದ್ದು ಇವತ್ತಾಗ್ತಿರೋದು ಏನದು ಅಂತ ಕೇಳಿದ್ರು. ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ ಮೊನ್ನೆ ಎಲ್ಲ ನೋಡಿದ್ರಿ, ನಾವು ಮಾಡಿದ್ವಿ ಸುದ್ದಿಯನ್ನು. ಪ್ರಿಯಾಂಕಾ ವಾದ್ರಾ ಬರಬೇಕು, ಪ್ರಿಯಾಂಕಾ ಗಾಂಧಿ ನಾಯಕತ್ವ ವಹಿಸ್ಕೊಳ್ಬೇಕು, ರಾಹುಲ್ ಹಟಾವೋ ಪ್ರಿಯಾಂಕಲವೋ, ಪ್ರಿಯಾಂಕಾ ಅಲ್ದಿದ್ರೆ ಬೇರೆ ಯಾರಾದರೂ ಬರಲಿ, ರಾಹುಲ್ ಬೇಡ ಅನ್ನೋ ಕೂಗೆದ್ದಿದೆ ಅನ್ನೋದೆಲ್ಲ ಸ್ಟೇಟ್ಮೆಂಟು ಜೋರಾಗಿ ನಡೀತು. ಪ್ರಿಯಾಂಕಾ ವಾದ್ರಾ ಅವರ ಪತಿ ಕೂಡ ಅದನ್ನು ಒಪ್ಪಿಕೊಂಡ್ರು. ಹೌದು, ಪ್ರಿಯಾಂಕಾಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಪಕ್ಷದಲ್ಲಿ ಅಂತಲ್ವ. ಅದು ನೋಡಿದ್ರಿ ಮೊನ್ನೆ ಸುದ್ದಿ. ಅದಾದಮೇಲೆ ದಿಗ್ವಿಜಯ್ ಸಿಂಗ್ ಸ್ಟೇಟ್ಮೆಂಟ್ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತು. BJP RSS ಹೊಗಳಿದ್ರು. ಆಮೇಲೆ ಏನಾದರೂ ಉಲ್ಟಾ ಹೊಡಿಲಿ, ಬಟ್ ಅವ್ರು ಹೇಳಬೇಕಿತ್ತು, ಹೇಳಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಟ್ಯಾಗ್ ಮಾಡೇ ಹೇಳಿಬಿಟ್ರು. ಅದು ಅವ್ರ ತಾಕತ್ತು. ಹೆಂಗೆ ಅಂದರೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಬೇರೆ, ರಾಹುಲ್ ಗಾಂಧಿ ಅವ್ರನ್ನೇ ಟ್ಯಾಗ್ ಮಾಡಿ ಆ ಸ್ಟೇಟ್ಮೆಂಟ್ ಕೊಡೋದಿದೆ. RSS BJPಯ ಸಂಘಟನಾ ಬಲ, ಸಾಮಾನ್ಯನೂ ಕೂಡ ಇಲ್ಲಿ ಅಸಾಮಾನ್ಯ ಸ್ಥಾನಕ್ಕೆ ಹೋಗಬಹುದು ಅಂತೆಲ್ಲ ರಾಹುಲ್ ಗಾಂಧಿ ಅವ್ರನ್ನ ಟ್ಯಾಗ್ ಮಾಡಿ ಹೇಳೋದಿದೆಯಲ್ಲ, ಅದಕ್ಕಿಂತ ಕಪಾಲ ಮೋಕ್ಷ ಇನ್ನೊಂದಿಲ್ಲ ಅಂತಲೇ ಆಕ್ರೋಶ ಸಿಡಿದಿತ್ತು. ನೋಡಿ ಏನಾಯಿತು ಕಾಂಗ್ರೆಸ್ನ ಪರಿಸ್ಥಿತಿ ಅಂತ. ಕಾಂಗ್ರೆಸ್ನ ಒಳಗಡೆನೆ ತೀವ್ರ ಜಟಾಪಟಿ ಕಾರಣ ಆಯಿತು. ಇದರ ಬೆನ್ನಲ್ಲೇ ನೋಡಿ BJP ಮುಗಿಬಿತ್ತಿದೆ. ಕಡೆಗೂ ಕಾಂಗ್ರೆಸ್ ಸ್ಪ್ಲಿಟ್ ಆಗ್ತಿದೆ ಮತ್ತೊಮ್ಮೆ ಅಂತ. ಏನದು? ರಾಹುಲ್ ಗಾಂಧಿಯವರ ಈ ನಡ್ಕೊಳ್ತಿರೋ ರೀತಿ ಈಗ ಅವರ ಫ್ಯಾಮಿಲಿ ಮತ್ತು ಪಕ್ಷದ ಒಳಗಡೆ ಬಿರುಕನ್ನು ಸೃಷ್ಟಿಸ್ತಿದೆಯಂತೆ. ಏನದು ಅಂತ ಕೇಳಿದ್ರೆ, ಪದೇ ಪದೇ ವಿದೇಶಕ್ಕೆ ಹೋಗ್ತಾರೆ. ವಿದೇಶದ ಮೂಲಕ ಅಂದರೆ ದೇಶದಲ್ಲಿ ಇದ್ದುಕೊಂಡು ಅವ್ರಿಗೆ ಮೋದಿ ಸೋಲ್ಸೋಕ್ಕಾಗ್ತಿಲ್ಲ. BJP ಮಾಡ್ತಿರೋ ಆರೋಪ ಮತ್ತು ಕೋರ್ಟಲ್ಲಿ ನಡೀತಿರೋ ಕೇಸ್ ಏನು? ವಿದೇಶಗಳ ಜೊತೆ ಕೈ ಜೋಡಿಸಿದ್ದಾರೆ. ವಿದೇಶದಲ್ಲಿ ಭಾರತದ ವಿರುದ್ಧ ಸಂಚು ರೂಪಿಸ್ತಿರೋರ ಜೊತೆ ಟೈಅಪ್ ಆಗಿದ್ದಾರೆ ರಾಹುಲ್ ಗಾಂಧಿ. ಪ್ರೋಗ್ರೆಸಿವ್ ಅಲೈನ್ಸ್ ಭಾಗವಾಗಿದ್ದಾರೆ. ಸೋರಸ್ ಜೊತೆಗೆ ಲಿಂಕ್ ಇಟ್ಕೊಂಡಿದ್ದಾರೆ. ಇದೆ ಅಲ್ವಾ ಆರೋಪ. BJP ನೇರ ಸಾಕ್ಷಿ ಇಟ್ಟು ಹೇಳ್ಕೊಂಡೇ ಬಂದಿದೆ. ಮತ್ತು ಇವರು PDF ಈ ವೋಟ್ ಚೋರಿದೆಲ್ಲ ಪ್ರೆಸೆಂಟೇಷನ್ ರೆಡಿ ಆಗಿದ್ದೇ ವಿದೇಶದಲ್ಲಿ ಅನ್ನೋದಕ್ಕೆ ಹಲವಾರು ವಿಚಾರಗಳನ್ನು ಇಟ್ಟಿದೆ. ಸೊ ರಾಹುಲ್ ಗಾಂಧಿ ಅವರು ಪದೇ ಪದೇ ಸೆಷನ್ ಬಂಕ್ ಮಾಡಿ ವಿದೇಶದಲ್ಲಿ ಸೋರಸ್ ಟೀಮ್ ಜೊತೆ ಮೀಟಿಂಗ್ ಮಾಡೋಕ್ಕೆ ಹೋಗ್ತಾರೆ ಅಂತ ಮೊನ್ನೆ ಅಷ್ಟೇ ಮುಗಿಬಿತ್ತು. ಏನು ರೀಸನ್ ಇದರದ್ದು ಅಂತೆಲ್ಲ ಅಲ್ವಾ. ಈ ನಡೆ ಮೋದಿ ಎದುರಿಸೋದಕ್ಕೆ ರಾಹುಲ್ ಹಿಡಿದಿರುವ ದಾರಿಯೇ ಕಾಂಗ್ರೆಸ್ನಲ್ಲಿ ಈಗ ಇಬ್ಬಾಗ ಸೃಷ್ಟಿಸಿದೆಯಂತೆ. BJPನೇ ಹೇಳ್ತಿರೋದು ಇದನ್ನು. ಈ ರೀತಿ ಹೋಗಿಬಿಟ್ರೆ ಏನು ಮಾಡೋದಕ್ಕಾಗತ್ತೆ? ನಮ್ಮ ವಿರುದ್ಧನೂ ಜನ ಸಿಟ್ಟು ಮಾಡ್ಕೊಳ್ತಾರೆ, ಮತ್ತು ಇದು ಯಶಸ್ವಿ ಆಗೋ ದಾರಿನೂ ಅಲ್ಲ ಅನ್ನೋ ರೀತಿ ಪಕ್ಷದ ಒಳಗಡೆನೇ ಸಿಡಿದಿದೆ. ಈಗ ಕಾರ್ಯಕರ್ತರು ಒಪ್ಕೊಳ್ತಿಲ್ಲ, ನಾಯಕರು ಒಪ್ಕೊಳ್ತಿಲ್ಲ, ಸ್ವತಃ ಅವ್ರ ಕುಟುಂಬದಲ್ಲಿ ಬಿರುಕು ಅಂತ BJP ವಿಚಾರವನ್ನು ಇಡ್ತಾ ಇದ್ದು, ರಾಹುಲ್ ಗಾಂಧಿಯವರ ಪರ ಕೆಲವು ಜಯರಾಮ್ ರಮೇಶ್ ಇವರು ಉಳ್ಕೊಂಡಿದ್ದಾರೆ. ಇಲ್ಲಿ ರೇವಂತ್ ರೆಡ್ಡಿ ಕೆಲವು ನಾಯಕರು ಮಾತ್ರ ಅವರ ಪರವಾಗಿ ನಿಂತಿದ್ದಾರೆ. ಉಳಿದವರೆಲ್ಲ ರಾಹುಲ್ ಗಾಂಧಿಯವರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದ್ದಾರೆ. ಪ್ರಿಯಾಂಕಾ ವಾದ್ರಾ ಬರಬೇಕು ಅಂತ ಕಾರ್ಯಕ್ರಮ ರೂಪಿಸಲಾಗ್ತಿದೆ. ಪ್ರಿಯಾಂಕಾ ವಾದ್ರಾ ಸುತ್ತ ಅನ್ನೋ ತನಕ ಸುದ್ದಿ ಈಗ BJP ಇಡ್ತಿರೋದು. ಪ್ರಿಯಾಂಕಾ ವಾದ್ರಾನೇ ಪಕ್ಷ ಲೀಡ್ ಮಾಡಬೇಕು ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ. ಅದನ್ನೇ ದಿಗ್ವಿಜಯ್ ಸಿಂಗ್ ಅವರು ಹೇಳಿದ್ದು ಎರಡನೇ ಸಲ. ಅವ್ರು ಹೇಳಿದ್ದು ಫಸ್ಟ್ ಟೈಮ್ ಏನು ಹೇಳಿದ್ರು, ನೀವು ಸೋಷಿಯೋ ಎಕನಾಮಿಕ್ ವಿಚಾರಗಳಲ್ಲೆಲ್ಲ ದಿ ಬೆಸ್ಟ್ ಇದ್ದೀರಿ ರಾಹುಲ್ ಗಾಂಧಿ ಅವರೇ, ಕಾಂಗ್ರೆಸ್ ಕಡೆನೂ ಸ್ವಲ್ಪ ನೋಡಿ, ರಿಫಾರ್ಮ್ಸ್ ಆಗಬೇಕು, ಡಿಸೆಂಟ್ರಲೈಸೇಷನ್ ಆಗಬೇಕು, ಪಕ್ಷದಲ್ಲಿ ಬಹಳಷ್ಟು ಬದಲಾವಣೆಗಳಾಗಬೇಕು, ಬಟ್ ನಿಮ್ಮನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಬಿಡಿ ಅಂತ ಡೈರೆಕ್ಟ್ ಇಟ್ಟು, ಅದಾದಮೇಲೆ BJP RSS ಇದೆಲ್ಲವೂ ಕೂಡ ಕಾಂಗ್ರೆಸ್ನೊಳಗಡೆ ಏನಾಗ್ತಿದೆ ಅನ್ನೋದನ್ನು ತಿಳಿಸ್ತು. ಈಗ ಹೇಳ್ತಾ ಇದೆ ನೋಡಿ BJP, ಪಕ್ಷ ಎನಿ ಟೈಮ್ ಒಡೆದು ಪ್ರಿಯಾಂಕಾ ವಾದ್ರಾ ಅವರು ಲೀಡ್ ಮಾಡ್ತಾರೆ ಪಕ್ಷವನ್ನು ಅನ್ನುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಲ್ಲಿ. ದಿಗ್ವಿಜಯ್ ಸಿಂಗ್ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ, ಸಲ್ಮಾನ್ ಖುರೇಶಿ ಅವರು ಕೂಡ ಸಪೋರ್ಟ್ ಮಾಡಿದ್ರು ಅವ್ರ ಹೇಳಿಕೆಯನ್ನು. ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ದಿಗ್ವಿಜಯ್ ಸಿಂಗ್ ಹೇಳಿದ್ದನ್ನು ಬಹಳಷ್ಟು ಜನ ಒಳಗಿಂದೊಳಗಡೆನೆ ಅದನ್ನು ಸಪೋರ್ಟ್ ಮಾಡಿದ್ದಾರೆ. ಇಮ್ರಾನ್ ಮಸೂದ್, ರಾಬರ್ಟ್ ವಾದ್ರಾ, ಸುಮಾರು ಜನ ನಾಯಕರು ಪ್ರಿಯಾಂಕಾ ವಾದ್ರಾ ಅವ್ರನ್ನ ಮುನ್ನೆಲೆ ತರೋದಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ಈಗ BJP ಇಡ್ತಿರೋದು. ಅವತ್ತು ಮೋದಿ ಹೇಳಿದ ಸುಮ್ಮನೆ ಅಲ್ಲ, ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಭವಿಷ್ಯ ನೋಡಿದ್ರು. ಈಗ ಅದು ಶುರುವಾಗೇ ಬಿಟ್ಟಿದೆ ಅಂತ BJP ಬಿಗ್ ಬಾಂಬನ್ನೇ ಸಿಡಿಸ್ತಾ ಇದೆ.
ಗ್ರಾಸ್ ರೂಟ್ ವರ್ಕರ್ಸು ಈಗ ಕಾಂಗ್ರೆಸ್ನ ಜೊತೆಗೆ ಕನೆಕ್ಷನ್ನೇ ಕಳ್ಕೊಳ್ಳುವಂತಾಗಿದೆ. ರಾಹುಲ್ ಗಾಂಧಿ ಅವರು ಈ ರೀತಿ ಟೂರಿಸಂ ಪಾರ್ಟಿ ಅಂತ ಅವರ ಮೈತ್ರಿ ಪಕ್ಷಗಳೇ ಹೇಳಿದ್ವಲ್ಲ, ಅಲ್ಲಿ ಶಿವಸೇನೆ ನಾಯಕರು ಹೇಳಿದ್ರು, ಇವರು ಆಗಾಗ ಬಂದು ಹೋಗ್ತಿರ್ತಾರೆ, ಪಾರ್ಟ್ ಟೈಮ್ ಪಾಲಿಟಿಕ್ಸು ಈ ಥರ ಮಿತ್ರರು ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ ನಾಯಕರೇ ಸಿಡಿದಿದ್ದಾರಂತೆ. ಸೊ ರಾಹುಲ್ ಗಾಂಧಿಯವರ ಬದಲು ಪ್ರಿಯಾಂಕಾ ಗಾಂಧಿ ಬಂದರೆ ನಮಗೆ ದೊಡ್ಡ ಬಲ ಬರುತ್ತೆ. ಯಾಕಂದರೆ ಈ ದೇಶ ಮಹಿಳಾ ನಾಯಕತ್ವ ನೋಡಿ ಸುಮಾರು ವರ್ಷ ಆಗೋಯ್ತು. ಮತ್ತು ಬಿ ಜೆ ಪಿಯವರು ರಾಹುಲ್ ಗಾಂಧಿಯವ್ರನ್ನ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮಹಿಳೆ ಅನ್ನುವಂಥ ಒಂದು ವಿಷಯ ಅಲ್ಲಿ ಬಂದೇ ಬರುತ್ತೆ. ಬಾಯಿಗೆ ಬಂದಂಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಅವ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನಷ್ಟೇ ಕೊಡಬೇಕಾಗತ್ತೆ. ಮೊನ್ನೆ ಲೋಕಸಭೆಯಲ್ಲಿ ಹೆಂಗೆ ಅಬ್ಬರಿಸಿದ್ರು ಪ್ರಿಯಾಂಕಾ ಗಾಂಧಿ, ಮಾತಾಡಿರೋ ವಿಷಯ ಸಿದ್ಧಾಂತ ಮತ್ತೊಂದು ಏನೇ ಇರಬಹುದು ವ್ಯತ್ಯಾಸಗಳು, ಆದರೆ ಪ್ರಿಯಾಂಕಾ ಗಾಂಧಿ ಭಾಷಣಕ್ಕೆ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಯಿತು. ಇಂದಿರಾ ಗಾಂಧಿಯವರ ಚಾರ್ಮು ಇವತ್ತು ಕಾಣಿಸ್ತು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ಸಿಗರು ಹೊಸ ಆತ್ಮವಿಶ್ವಾಸ ತುಂಬಿಕೊಂಡ್ರು ಮೊನ್ನೆ ಸೆಷನ್ನಲ್ಲಿ ಪ್ರಿಯಾಂಕಾ ಗಾಂಧಿಯವರ ಭಾಷಣಕ್ಕೆ. ಸೊ ಇನ್ನೂ ಬಲವಾಗಿ ಪ್ರಿಯಾಂಕಾ ಗಾಂಧಿಯವರನ್ನು ಇವ್ರು ಹೆಂಗೂ ಕೊಡಲ್ಲ ಅವಕಾಶನ, ನಾವೇ ಸೃಷ್ಟಿಸ್ಕೊಳ್ಳೋಣ ಅನ್ನೋ ರೀತಿ ಪಕ್ಷವನ್ನು ಹೋಳು ಮಾಡೋದಕ್ಕೆ ತಯಾರಿ ಶುರುವಾಗಿದೆ ಅಂತ ಬಿ ಜೆ ಪಿ ಈಗ ಹೇಳ್ತಾ ಇರೋದು. ಯಾವುದೇ ಕ್ಷಣದಲ್ಲಿ ಡೆವಲಪ್ಮೆಂಟ್ ಆಗತ್ತೆ ಅಂತ. ಇದರ ನಡುವೆ ಒಂದು ಭವಿಷ್ಯವಾಣಿ ಬೇರೆ ಬಂದಿದೆ ನೋಡಿ. ಪ್ರಿಯಾಂಕಾ ಗಾಂಧಿಯವರು ಜ್ಯೋತಿಷ್ಯದಲ್ಲಿ ಇವೆಲ್ಲ ಬೆಳವಣಿಗೆಗಳ ನಡುವೆ ಒಬ್ಬರು ಅವರ ಪ್ರೆಡಿಕ್ಷನನ್ನು ಶೇರ್ ಮಾಡಿದ್ದಾರೆ. 2030 ಮೇಲೆ ಅವರು ಕಾಂಗ್ರೆಸ್ನ ಸಂಪೂರ್ಣ ಕಂಟ್ರೋಲನ್ನು ತಗೊಳ್ತಾರೆ ಮತ್ತು ಹಲವು ಸಕ್ಸಸ್ಫುಲ್ ಕ್ಯಾಂಪೇನ್ಗಳನ್ನು ಲೀಡ್ ಮಾಡ್ತಾರೆ. ಇನ್ನು 5 ವರ್ಷಗಳಲ್ಲಿ ಪ್ರಿಯಾಂಕಾ ಗಾಂಧಿಗೆ ಬಲ ದೊಡ್ಡ ಮಟ್ಟದಲ್ಲಿ ಸಿಗತ್ತೆ ದೇಶವ್ಯಾಪಿ ಅಂತ. ಅಂದರೆ ವಿರೋಧ ಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಏನು ಮಾಡೋಕ್ಕಾಗಲಿಲ್ವೋ, ಕಾಂಗ್ರೆಸ್ಸನ್ನು ಮತ್ತೆ ದೇಶದಲ್ಲಿ ನೆಲಕಚ್ಚಿರೋ ಕಾಂಗ್ರೆಸ್ಸನ್ನು ಮೇಲೆತ್ತೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಜಾಗವನ್ನು ಇವರು ರೀಪ್ಲೇಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. 2040ರಿಂದ 47 ಪ್ರಿಯಾಂಕಾ ಗಾಂಧಿ ಅವರಿಗೆ ಬಹಳ ಪೂರಕವಾಗಿದೆ ಅಂತ ಪ್ರೆಡಿಕ್ಷನನ್ನು ಕೊಡ್ತಿದ್ದಾರೆ. ಸೊ ಖಂಡಿತವಾಗಿಯೂ ಇಂದಿರಾ ಗಾಂಧಿ ಅವರು ನಡೆದ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಆ ಶಕ್ತಿ ಇದೆ ಕಾಂಗ್ರೆಸ್ನ ಒಳಗಡೆ, ಅದು ಈಗ ಜಾಗೃತವಾಗಿದೆ. ಸೊ ರಾಹುಲ್ ಗಾಂಧಿಯವರ ಯುಗಾಂತ್ಯ ಸದ್ಯದಲ್ಲೇ ಸಂಭವಿಸತ್ತೆ ಅನ್ನುವಂಥ ಪ್ರೆಡಿಕ್ಷನ್ನು ಮತ್ತು ಆ ನಿರೀಕ್ಷೆ ಎಲ್ಲ ಕಾಂಗ್ರೆಸ್ನ ಒಳಗಡೆ ಶುರುವಾಗಿದ್ದು, ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಒಳಗಡೆ ಬಿರುಗಾಳಿ ಏಳೋದು ಫಿಕ್ಸು ಅಂತ ಬಿ ಜೆ ಪಿನೇ ಇಡ್ತಾ ಇದೆ ಈಗ ಸುದ್ದಿನ. ಮತ್ತು ಅಂಥ ಡೆವಲಪ್ಮೆಂಟ್ಸ್ ಕೂಡ ಆಗ್ತಿದ್ದಾವೆ ನೋಡಿ. ಕರ್ನಾಟಕದ್ದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ನಿರ್ಣಾಯಕ ಹಂತದಲ್ಲಿದ್ದಾರೆ ಅವರು ಅಂದರೆ CM ಚೇರು ಸಿಗಬೇಕು ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ. ಈ ಹೊತ್ತಲ್ಲೂ ಕೋಗಿಲು ಈ ಅಕ್ರಮ ನಿವಾಸಿಗಳು ಡೆಮಾಲಿಷನ್ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟರು. ಅಕ್ರಮವಾಗೆಲ್ಲ ಬಂದು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಳಕ್ಕೆ ಬಿಡಲ್ಲ ರೀ ನಾವು ಅಂದರು. ಕಡೆಗೆ CM ಜೊತೆ ಕೂತ್ಕೊಂಡು ಪ್ರೆಸ್ ಮೀಟು ಮಾಡಿರಬಹುದು, ಅವ್ರಿಗೆ ಮನೆ ಕೊಡ್ತೀವಿ ಅಂತ ಕೂತ್ಕೊಂಡು ಹೇಳಬೇಕಾಯ್ತು ಅನಿವಾರ್ಯವಾಗಿ. ಆದರೆ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ನಡುವೆ ಸಂಘರ್ಷ ಅಂತಲೇ ರಿಪೋರ್ಟ್ಸ್ ಬರ್ತಿರೋದು. ಒಳಗೊಳಗೆ ತುಂಬ ಕ್ಲಾಶಸ್ ಆಗಿವೆ. ಅದು ಹೆಂಗೆ ಬೆಂಗಳೂರು ಉಸ್ತುವಾರಿಯಾಗಿ ನಾನು ಬೆಂಗಳೂರನ್ನ ಅಂದ ಹಾಳು ಮಾಡುವ ಅಕ್ರಮವಾಗಿ ಬಂದು ಕಂಡ್ಕಂಡವ್ರಿಗೆಲ್ಲ ಜಾಗ ಕೊಡೋ ಕೆಲಸ ಮಾಡೋಕ್ಕಾಗತ್ತೆ ಅಂತ ಡಿ ಕೆ ಸಿಡ್ದೆದ್ದಿದ್ದಾರಂತೆ ಒಳಗಿಂದೊಳಗೆ. ಇದು ಬಹಳ ಮುನಿಸಿಗೆ ಕಾರಣ ಆಗಿದೆ ಅಂತಲೇ ರಿಪೋರ್ಟ್ಸ್ ಆಗ್ತಿರೋದು, ಚರ್ಚೆಗಳಾಗ್ತಿರೋದು. ಸೊ ಇಲ್ಲೂ ಒಂದು ಸಮಸ್ಯೆ ಆದಂಗೆ ಕಾಣಿಸ್ತಿದೆ. ಸಿದ್ದರಾಮಯ್ಯ ಅವ್ರ ಟೋನು ಡಿ ಕೆ ಟೋನು ಸ್ವಲ್ಪ ಬೇರೆ ಬೇರೆ ಥರ ಕಾಣಿಸ್ತಿದೆ ಈ ಡೆಮಾಲಿಷನ್ ಕೇಸಲ್ಲಿ. ತಮಿಳ್ನಾಡಿನಲ್ಲಿ ಏನಾಗ್ತಿದೆ, DMK ಜೊತೆ ಮೈತ್ರಿ ಮುರ್ಕೊಳ್ಬೇಕು ಅಂತ ಒಂದು ಟೀಮ್ ಸಿಡ್ದೆದ್ದಿದೆ. ನಾವು TVK ಜೊತೆ ಹೋಗೋಣ ಅಂತ, ವಿಜಯ್ ಪಾರ್ಟಿ ಜೊತೆ ಹೋಗೋಣ ಅಂತ ಒಂದು ಟೀಮು. EMK ಸರ್ಕಾರ ತಮಿಳ್ನಾಡಿನಲ್ಲಿ ಈವರೆಗೆ ಅತಿ ಹೆಚ್ಚು ಸಾಲ ಮಾಡಿ ರಾಜ್ಯವನ್ನು ಪಾತಾಳಕ್ಕೆ ತಳ್ತಿದೆ ಅಂತ ಕಾಂಗ್ರೆಸ್ ನಾಯಕನೇ ಹೇಳಿ BJP ಅವರು ಅದನ್ನೆಲ್ಲ ಸರಿಯಾಗಿ ಎತ್ಕೊಂಡ್ರು. ಮಿತ್ರ ಪಕ್ಷಗಳೇ ಈ ರೀತಿ ಆಗಿಬಿಟ್ಟಿದೆಯಲ್ಲ ನಿಮ್ಮ ಪರಿಸ್ಥಿತಿ, ಮಿತ್ರ ಪಕ್ಷಗಳ ವಿರುದ್ಧವೇ ಕಾಂಗ್ರೆಸ್ ಮಾತಾಡುತ್ತೆ ಅಂತೆಲ್ಲ ಹೇಳ್ತಿದ್ದಂಗೆ ಅವರನ್ನೆಲ್ಲ ಕಿತ್ತು ಬಿಸಾಕ್ತೀವಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ವೈಯಕ್ತಿಕ ಸ್ಟೇಟ್ಮೆಂಟ್ ಅಂತ ಹೇಳೇನೋ ಬಿಟ್ಟರು. ಬಟ್ ವಿಜಯ್ ಪಕ್ಷದ ಜೊತೆಗೆ ಲಾಭ ನಮಗೆ ಹೋದರೆ ಅಂತ ಒಂದು ಟೀಮು ಸಪ್ರೇಟಾಗಿ ಬೇರೆ ದಾರಿ ಹಿಡಿದಂಗೆ ಕಾಣಿಸ್ತಿದೆ ತಮಿಳ್ನಾಡಿನಲ್ಲಿ. ಸೊ ಅಲ್ಲೂ ಇಬ್ಬಾಗ, ಅಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಯಾವುದೇ ಕ್ಷಣದಲ್ಲಿ ಸ್ಪ್ಲಿಟ್ ಆಗಬಹುದು ತಮಿಳ್ನಾಡು ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇದೆ. ಮೊದಲೆಲ್ಲ ಈ ರಾಜಸ್ಥಾನದಲ್ಲಿ ಕರ್ನಾಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನೋದಷ್ಟೇ ಇತ್ತು. ಈಗ ದೇಶವ್ಯಾಪಿ ಈ ಡೆವಲಪ್ಮೆಂಟ್. कांग्रेस की राजनीति का आधार अब सिर्फ और सिर्फ नेगेटिव पॉलिटिक्स हो गया है. कभी चौकीदार चोर है का नारा, संसद का समय बर्बाद करना, हर इंस्टीट्यूशन को अटैक करना, कभी ईवीएम पर सवाल, कभी चुनाव आयोग को गाली,
कभी वोट चोरी का मनगढ़ंत झूठा आरोप, जाति और धर्म के आधार पर लोगों को बांटना, देश के बजाय देश के दुश्मनों के एजेंडे को आगे लाना। कांग्रेस के पास देश के लिए कोई पॉजिटिव विजन नहीं है। सच्चाई यह है कि आज कांग्रेस, और मैं बहुत गंभीरता के साथ कहता हूं, आज कांग्रेस मुस्लिम लीगी माओवादी कांग्रेस यानी एमएमसी बन गई है। ये कांग्रेस मुस्लिम लीगी माओवादी कांग्रेस है, ये एमएमसी है। और कांग्रेस का पूरा एजेंडा अब इसी पर चलता है। और इसलिए अब कांग्रेस के भीतर भी एक अलग धड़ा पैदा हो रहा है जो इस नेगेटिव पॉलिटिक्स से असहज है। ये जो कांग्रेस के नामदार हैं, ये जिस रास्ते पर कांग्रेस को लेकर चल रहे हैं, इसके प्रति घोर निराशा, घोर नाराजगी अंदर ही अंदर पनप रही है। और मुझे तो आशंका है, हो सकता है कि आगे कांग्रेस का एक और बड़ा विभाजन हो। और साथियों, कांग्रेस के जो सहयोगी दल हैं वो भी समझने लगे हैं कि कांग्रेस अपनी नेगेटिव पॉलिटिक्स में सबको एक साथ डुबो रही है। और आपको याद होगा, इसीलिए ही तो मैंने बिहार चुनाव के दौरान भी कहा था कि कांग्रेस के नामदार तालाब में डुबकी लगाकर बिहार चुनाव में खुद डूबने और दूसरों को डुबेने की प्रैक्टिस कर रहे हैं। ಆಗ್ತಾ ಇರೋದು ಕಾಂಗ್ರೆಸ್ಸು ಯಾವುದೇ ಸಮಯದಲ್ಲಿ ಮುಂಬರುವಂಥ ಈ 4 ರಾಜ್ಯಗಳ ಚುನಾವಣೆ ಬೇರೆ ಇದೆ, ಅದು ಅತ್ಯಂತ ನಿರ್ಣಾಯಕ ಆಗುತ್ತೆ. ಯಾಕಂದರೆ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ 90 ಚುನಾವಣೆ 100 ಚುನಾವಣೆ ಅಂತ BJP ಪ್ರತಿ ಎಲೆಕ್ಷನ್ ಆದಮೇಲೂ ಕೂಡ ಅವರ ರಿಪೋರ್ಟ್ ಕಾರ್ಡ್ ಇಡತ್ತೆ, ಎಷ್ಟು ಚುನಾವಣೆ ಸೋತಿದ್ದಾರೆ ರಾಹುಲ್ ಗಾಂಧಿಯವರು ಅಂತ. ಇದೆಲ್ಲವನ್ನು ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ನಾಯಕರೇ ಬದಲಾವಣೆಯನ್ನು ಬಯಸಿದ್ದು. EVMದು ನೋಡಿ ಯಾರೂ ಒಪ್ಕೊಳ್ಳಿಲ್ಲ ಕಡೆಗೆ. ಬಿಹಾರದಲ್ಲಿ ವೋಟ್ ಚೋರಿ SIR ಅಂತ ಮಾಡ್ತಾರೆ, 65 ಲಕ್ಷ ಹೆಸರು ಡಿಲೀಟ್ ಆಗುತ್ತೆ, 65 ಜನನೂ ಪ್ರೊಟೆಸ್ಟೇ ಮಾಡಲಿಲ್ವಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದನ್ನೇ ಅಮಿತ್ ಮಾಳವಿಯ ಶೇರ್ ಮಾಡಿ ಶೇಮ್ ಅಂದರು ರಾಹುಲ್ ಗಾಂಧಿ ಅವ್ರಿಗೆ. ಮತ್ತು ಬೇರೆ ಮೈತ್ರಿ ಪಕ್ಷಗಳು, ಸುಪ್ರಿಯಾ ಸುಳೆ ಅವರು ಸ್ಟೇಟ್ಮೆಂಟ್ ಇರಬಹುದು, EVM ಇಂದ ಗೆದ್ದು ಬಂದು EVM ಬಗ್ಗೆ ಮಾತಾಡೋಕ್ಕಾಗತ್ತಾ? ಓಮರ್ ಅಬ್ದುಲ್ಲಾ ಅವರು ಮೋದಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ನಮಗೆ ಮಂಡಿ ಉರಿಸ್ಬಹುದಿತ್ತು, ಆದರೆ ನಮಗೆ ಚೆನ್ನಾಗಿ ಅನುದಾನ ಕೊಡ್ತಿದ್ದಾರೆ ಅಂತ ಅವರೇ ಕಿರೀಟ ಇಟ್ಟರು. ಬಹಳಷ್ಟು ಪಕ್ಷಗಳು, ಕೇಜ್ರಿವಾಲ್ ಇದಕ್ಕಿಂತ ಫೇರ್ ಎಲೆಕ್ಷನ್ ನಡೆಯೋಕ್ಕಾಗತ್ತೇನ್ರಿ? 3 ಓಟಿಂದ ಗೆದ್ದಿದ್ದೀರಾ ನೀವು ಸಿಂಗಲ್ ಡಿಜಿಟಿಂದ, ಕೆಲವು ಕಡೆ ನಾಚಿಕೆ ಇಲ್ವಾ ಅನ್ನೋ ರೀತಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ರು. ಮಿತ್ರ ಪಕ್ಷಗಳ ಕಥೆ ಇದಾದರೆ ಕಾಂಗ್ರೆಸ್ನ ಒಳಗಡೆನೂ ಜೋರು ಡೆವಲಪ್ಮೆಂಟ್ ಆಗ್ತಿದೆ. ಸೊ ಬದಲಾವಣೆಯ ಹೊಸ ಒಂದು ಅಧ್ಯಾಯ ಕಾಂಗ್ರೆಸ್ನಲ್ಲಿ ಈಗ ತೆರೆದುಕೊಳ್ತಿರೋದು. BJP ನೋಡಿ ಏನಾಯಿತು, ಕಾಂಗ್ರೆಸ್ನ ಪರಿಸ್ಥಿತಿ ಮತ್ತೊಮ್ಮೆ ರಾಷ್ಟ್ರದಲ್ಲಿ ಅಂತ ಇಡ್ತಾ ಇದೆ ವಿಚಾರವನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.